ಒಂದು ಉದ್ಘಾಟನೆಯನ್ನು ಮಾಡಲಾಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟಬೇಕಾಗಿ ವಿನಂತಿ. ಹೇಳಬೇಕಂದ್ರೆ ಅವರ ಒಂದು ರೈತ ಹೋರಾಟ ಸುಮಾರು 40 ವರ್ಷಗಳ ಅವರ ಒಂದು ರೈತ ಹೋರಾಟ ಇವತ್ತು ನಮ್ಮೆಲ್ಲರಿಗೆ ಒಂದು ದಾರಿದೀಪ, ಬರೀ ತಪ್ಪಾಗಲಿಕ್ಕಿಲ್ಲ. ಅತ್ಯಂತ ನಿಷ್ಠುರವಾದಿ ಆಗಿರುವಂಥ ಅವರು ತಮ್ಮ ಜೀವಿತ ಅವಧಿಯಲ್ಲಿ ಇವತ್ತು ರೈತರ ಧ್ವನಿಯಾಗಿ ಇವತ್ತು ಅವರು ಎಷ್ಟೇ ಜನ ಇದ್ದರೂ ಸಹ ಅವ್ರನ್ನ ಕರೆದುಕೊಂಡು ಇವತ್ತು ಅನ್ಯಾಯದ ವಿರುದ್ಧ ಆ ಒಂದು ಹೋರಾಟವನ್ನು ಮಾಡಿ ಇವತ್ತು ರೈತರಿಗೆ ಒಂದು ಗಟ್ಟಿ ಧ್ವನಿಯನ್ನು ಕೊಟ್ಟಿರುವಂಥದ್ದು ನಿಜವಾಗಿ ನಮ್ಮೆಲ್ಲರಿಗೆ ಒಂದು ಆದರ್ಶ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ರಾಜ್ಯದ ಹಿರಿಯ ರೈತ ಮುಖಂಡರ ಒಡನಾಡಿಯಾಗಿ ಇವತ್ತು ದಿವಂಗತ ಪ್ರೊಫೆಸರ್ ನಂಜನಸ್ವಾಮಿ ಅವರಾಗಿರ್ಬೋದು, ಬಾಪುಗೌಡರಾಗಿರ್ಬೋದು, KS ಪುಟ್ಟಣ್ಣಯವರಾಗಿರ್ಬೋದು, ಎಲ್ಲರ ಒಡನಾಟದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಹೆಮ್ಮೆ ಇವತ್ತು ನಮ್ಮ ಕ್ಷೇತ್ರದೊಬ್ಬ ಹಿರಿಯ ರೈತ ಮುಖಂಡ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆ ಆಗುವಂಥದ್ದು. ಇವತ್ತು ಅವರು ತಮ್ಮ ಜೀವಿತ ಅವಧಿಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಇವತ್ತು ರೈತರ ಒಂದು ಕಷ್ಟ ಸುಖಕ್ಕೆ ತೊಡಗಿಸಿಕೊಂಡಿದ್ದನ್ನು ನಾವು ಕಾಣ್ತೀವಿ. ಯಾಕಂದರೆ ಇಲ್ಲೇ ಒಂದು ಅನ್ಯಾಯವನ್ನು ಇದ್ದರೆ ತಕ್ಷಣ ಅದಕ್ಕೆ ಸ್ಪಂದನೆ ಮಾಡುವಂಥ ನಿಟ್ಟಿನಲ್ಲಿ ಅವರು ನಾವು ನೋಡ್ತಾ ಇದ್ವಿ. ಹೀಗಾಗಿ ಇವತ್ತು ರೈತರಿಗೆ ಒಂದು ಧ್ವನಿಯನ್ನು ಕೊಟ್ಟಂಥವ್ರು. ಹೀಗಾಗಿ ಇವತ್ತು ಅವರ ಅಗಲುವಿಕೆ ಇವತ್ತು ಕೇವಲ ಅವರ ಕುಟುಂಬಕ್ಕಲ್ಲ, ಇಡೀ ರೈತ ಸಮುದಾಯಕ್ಕೆ ಒಂದು ಬಹುದೊಡ್ಡ ಹಾನಿ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಆದರೆ ಮನುಷ್ಯನಿಗೆ ಹುಟ್ಟು ಸಾವು ಸಹಜವಾಗಿರುವಂಥದ್ದು. ಇವತ್ತು ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಆದರೆ ಇವತ್ತು ಹುಟ್ಟು ಸಾವಿನ ನಡುವೆ ಈ ಸಮಾಜಕ್ಕೆ ನಾವೇನನ್ನು ಕೊಡುಗೆ ಕೊಟ್ಟಿದ್ದೇವೆ ಎಂಬುದು ಬಹಳ ಮುಖ್ಯವಾಗಿರುವಂಥದ್ದು. ಹೀಗಾಗಿ ಇವತ್ತು ದಿವಂಗತ ಅಮರಣ್ಣವರ ನುಡಿನಮನ ಮಾಡುವಂಥ ಉದ್ದೇಶ ಅಷ್ಟೇ. ಇವತ್ತು ಅವರು ಈ ಸಮಾಜಕ್ಕೆ ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ, ಮುಂದಿನ ಪೀಳಿಗೆಗೆ ಅವರು ಕೊಟ್ಟಿರುವಂಥ ಕೊಡುಗೆ ಏನೆಂಬುದನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಹೀಗಾಗಿ ಇವತ್ತು ಅವರು ರೈತರ ಪರವಾಗಿ ಒಂದು ಗಟ್ಟಿ ಧ್ವನಿಯಾಗಿ ಏನು ಕೆಲಸ ಮಾಡಿದ್ದರು, ಇವತ್ತು ಅವರ ಒಳನಾಡುಗಳಾಗಿರುವಂಥ ಈ ರೈತರ ಮುಖಂಡ ಬಂಧುಗಳು, ವಿಶೇಷವಾಗಿ ಯುವಕರು, ಅದನ್ನು ತಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಸಹ ಪಾಲಿಸಿಕೊಳ್ಳುವುದರ ಮೂಲಕ ಇವತ್ತು ಅನ್ಯಾಯದ ವಿರುದ್ಧ ಒಂದು ಗಟ್ಟಿ ಧ್ವನಿಯಾಗಿ ನಿಂತಾಗ ಮಾತ್ರ ಅಮರಣ್ಣ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗುವಂಥದ್ದು. ಅಂಥ ಒಂದು ಸಂಕಲ್ಪವನ್ನು ಇವತ್ತು ನಮ್ಮ ರೈತ ಮುಖಂಡರೆಲ್ಲರೂ ಮಾಡೋದ್ರ ಜೊತೆಗೆ ಅವರ ಕುಟುಂಬಕ್ಕೆ ಆ ಭಗವಂತ ಈ ಒಂದು ದುಃಖ ಭರಿಸುವಂಥ ಶಕ್ತಿಯನ್ನು, ಅವರ ಆತ್ಮಕ್ಕೆ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತೇಳಿ ಹಾರೈಸಿ, ನಾನು ಸಹ ಏನು ಅನಿವಾರ್ಯವಾಗಿ ಹೇಳಿದ್ರೆ ಈಗಾಗಲೇ ನಮ್ಮ ಹಿರಿಯರು ಬಸವರಾಜ ಪಾಟೀಲರು ರಾಜಕಾರಣಿಗಳಿಗೆ, ಮೇಲ್ಕೋಟೆಯ ಶಾಸಕರು, ರೈತ ಮುಖಂಡರು ಆಗಿರುವಂಥ ಸನ್ಮಾನ್ಯ ಶ್ರೀ KS ದರ್ಶನ್ ಪುಟ್ಟಣ್ಣಯವರೇ, ಮತ್ತೋರ್ವ ಹಿರಿಯ ರೈತ ಮುಖಂಡರು ಆಗಿರುವಂಥ ಸನ್ಮಾನ್ಯ ಶ್ರೀ ಚಾಮರ್ಸ್ ಮಾಲಿಪಾಟೀಲ್ರವರೇ, ಮತ್ತೋರ್ವ ರೈತ ಮುಖಂಡರಾಗಿರುವಂಥ